ಓಂ ಶಾಂತಿ. ಹೇಗಿದ್ದೀರಿ? ಈ ಜಗತ್ತಿನಲ್ಲಿ ಕೇವಲ ಎರಡು ರೀತಿಯ ಜನರಿದ್ದಾರೆ, ಒಂದು ವಿಜಯಶಾಲಿ ಮನಸ್ಥಿತಿಯೊಂದಿಗೆ ಮತ್ತು ಇನ್ನೊಂದು ಗುಲಾಮ ಮನಸ್ಥಿತಿಯೊಂದಿಗೆ. ದುರದೃಷ್ಟವಶಾತ್ ಜಗತ್ತು ಗುಲಾಮರಿಂದ ತುಂಬಿದೆ. ಬಹುಪಾಲು ಜನರು ಗುಲಾಮರು ಮತ್ತು ತುಂಬಾ ವಿಜಯಶಾಲಿಗಳು ಕಡಿಮೆ, ಯಶಸ್ವಿ ಜನರು ಕೂಡ ಕಡಿಮೆ, ಮತ್ತು ಹೆಚ್ಚಿನ ಜನರು ಇದಕ್ಕೆ ಕಾರಣ ಪ್ರಪಂಚ ಅಥವಾ ಯಶಸ್ಸು ಸಿಗದಿರುವುದು ಮುಖ್ಯವಾಗಿ ಅವರು ಗುಲಾಮರಾಗಿರುವುದರಿಂದ. ಅವರಿಗೆ ಗುಲಾಮ ಮನಸ್ಥಿತಿ ಇದೆ. ಆದ್ದರಿಂದ ಬಹುತೇಕ ಎಲ್ಲರೂ ಮೊಬೈಲ್ ಫೋನ್ನ ಗುಲಾಮರು. ದೂರದರ್ಶನ, ಸ್ನೇಹಿತರೊಂದಿಗೆ ಹರಟೆ, ಹಾಗೆಯೇ ಅವರು ಒಬ್ಬರಿಗೊಬ್ಬರು ಗುಲಾಮರು. ಅವರು ಕೆಲವು ಜನರಿಗೆ ಗುಲಾಮರಾಗಿರಬಹುದು, ಅವರು ಕೆಲವು ಗ್ಯಾಜೆಟ್ಗಳಿಗೆ ಗುಲಾಮರಾಗಿರಬಹುದು, ಅಶ್ಲೀಲ ಚಿತ್ರಗಳನ್ನು ನೋಡುವಂತಹ ಕೆಲವು ಅಭ್ಯಾಸಗಳಿಗೆ ದಾಸರು. ಆದ್ದರಿಂದ ಈ ಗುಲಾಮಗಿರಿಯೇ ಅವರನ್ನು ಯಶಸ್ವಿಯಾಗದಂತೆ ತಡೆಯುತ್ತದೆ. ಆದ್ದರಿಂದ ನೀವು ಯಾವ ವರ್ಗಕ್ಕೆ ಸೇರಿದವರು ಎಂಬುದನ್ನು ಕಂಡುಹಿಡಿಯಬೇಕು. ಮತ್ತು ಒಳ್ಳೆಯ ಸುದ್ದಿ ಏನೆಂದರೆ ನಿಮಗೆ ಒಂದೇ ಒಂದು ಹೆಜ್ಜೆ ಬೇಕಾಗುತ್ತದೆ. ಗುಲಾಮಗಿರಿಯಿಂದ ಹೊರಬರಲು ಮತ್ತು ವಿಜಯಶಾಲಿಯಾಗಲು ಈ ಎರಡು ವಿಷಯಗಳನ್ನು ಸಾಧಿಸಲು ಒಂದೇ ಒಂದು ಹೆಜ್ಜೆ ಸಾಕು. ನಮ್ಮಲ್ಲಿ ಹೆಚ್ಚಿನವರು ಅಥವಾ ಗುಲಾಮರು ಏಕೆ ಇದ್ದಾರೆಂದರೆ ನಮ್ಮಲ್ಲಿ ಹೆಚ್ಚಿನವರು ಆಧ್ಯಾತ್ಮಿಕವಾಗಿ ಬಹಳ ದುರ್ಬಲರು. ಆದ್ದರಿಂದ ನಮ್ಮ ಆತ್ಮಕ್ಕೆ ಯಾವುದೇ ರೀತಿಯ ಗುಲಾಮಗಿರಿಯಿಂದ ದೂರವಿರಲು ಅಷ್ಟು ಶಕ್ತಿ ಇಲ್ಲ. ಮತ್ತು ಕೆಲವು ಹುಟ್ಟಿನಿಂದಲೇ ಜನರು ಉತ್ತಮ ಆತ್ಮಶಕ್ತಿಯನ್ನು ಹೊಂದಿರುತ್ತಾರೆ, ಅದಕ್ಕಾಗಿಯೇ ಅವರು ಆಗುವುದಿಲ್ಲ. ಅವರು ಶೈಕ್ಷಣಿಕವಾಗಿ ಮೀರಿಸುವುದರಲ್ಲಿ ಗಮನಹರಿಸಲು ಸಾಧ್ಯವಾಗುವಂತೆ ಯಾವುದೇ ವಿಷಯಕ್ಕೂ ಗುಲಾಮರಾಗಿರುವುದಿಲ್ಲ, ಅಥವಾ ಯಾವುದೇ ಕೆಲಸದಲ್ಲಿ ಅವರು ಹೆಚ್ಚು ಶ್ರಮವಿಲ್ಲದೆ ಸುಲಭವಾಗಿ ಯಶಸ್ಸನ್ನು ಸಾಧಿಸಬಹುದು. ಏಕೆಂದರೆ ಶೈಕ್ಷಣಿಕ ಮತ್ತು ಶೈಕ್ಷಣಿಕ ಎರಡರಲ್ಲೂ ಏನನ್ನಾದರೂ ಸಾಧಿಸಲು ಏಕಾಗ್ರತೆಯ ಶಕ್ತಿ ಅತ್ಯಗತ್ಯ. ವೃತ್ತಿಪರ ಜೀವನದಲ್ಲಿ ನಾವು ಆ ಏಕಾಗ್ರತೆಯ ಶಕ್ತಿಯನ್ನು ಪಡೆಯಲು ಮಾಡಬೇಕಾಗಿರುವುದು ಎಲ್ಲದಕ್ಕೂ ಪೂರ್ಣ ವಿರಾಮ. ನೀವು ಈಗ ಅದಕ್ಕೆ ಗುಲಾಮರಾಗಿದ್ದೀರಿ, ಏಕೆಂದರೆ ಅದು ಶತ್ರು. ಅದು ಆ ನಿರ್ದಿಷ್ಟ ವಿಷಯದ ಕಡೆಗೆ ನಿಮ್ಮ ಗುಲಾಮಗಿರಿ, ಅಥವಾ ನೀವು ನಿಜವಾಗಿಯೂ ಸಾಧಿಸಬೇಕಾದದ್ದನ್ನು ಸಾಧಿಸದಂತೆ ತಡೆಯುವ ಆ ನಿರ್ದಿಷ್ಟ ವ್ಯಕ್ತಿ. ಹಾಗಾದರೆ ಅದು ನಿಮ್ಮ ಶತ್ರು ನಿಜ. ಆದ್ದರಿಂದ ನೀವು ನಿಮ್ಮ ಶತ್ರುಗಳಿಂದ ದೂರವಿರಬೇಕು. ನಮ್ಮಲ್ಲಿ ಕೆಲವರಿಗೆ ಅಥವಾ ಹೆಚ್ಚಿನವರಿಗೆ ಇದು ಅಸಾಧ್ಯದ ಮಾತು ಎಂದು ನನಗೆ ತಿಳಿದಿದೆ, ಏಕೆಂದರೆ ನಮ್ಮ ಆತ್ಮವು ಅಷ್ಟು ದುರ್ಬಲವಾಗಿದೆ. ಆದ್ದರಿಂದ ನಾವು ನಮ್ಮ ಆತ್ಮವನ್ನು ಶಕ್ತಿಯಿಂದ ತುಂಬಲು ಗುಲಾಮಗಿರಿಯಿಂದ ಹೊರಬಂದು ವಿಜಯಶಾಲಿಯಾಗುವುದು ಎಂದರೆ ನಾವು ಗುಲಾಮರಾಗಲು ಮೂಲ ಕಾರಣವನ್ನು ಮೊದಲು ಅರಿತುಕೊಳ್ಳುವುದು. ಕಾರಣವೇನೆಂದರೆ ನಾವು ನಮ್ಮ ದೇಹಕ್ಕೆ ಎಷ್ಟು ಅಂಟಿಕೊಳ್ಳುತ್ತೇವೆಂದರೆ ನಾವು ದೇಹದ ಪ್ರಜ್ಞೆಯುಳ್ಳವರಾಗುತ್ತೇವೆ. ಆದ್ದರಿಂದ ನಾವು ಯಶಸ್ಸನ್ನು ನೀಡುವುದಕ್ಕಿಂತ ಇಂದ್ರಿಯ ಸುಖಗಳನ್ನು ಹೆಚ್ಚು ಗೌರವಿಸುತ್ತೇವೆ. ಗುಲಾಮರಾಗಲು ಅದೇ ಮೂಲ ಕಾರಣ. ಆದ್ದರಿಂದ ಗುಲಾಮಗಿರಿಯಿಂದ ಹೊರಬರಲು ನೀವು ದೇಹ ಪ್ರಜ್ಞೆಯಿಂದ ಹೊರಬರಬೇಕು. ಅದನ್ನು ಹೇಗೆ ಮಾಡುವುದು? ನೀವು ನಿಮ್ಮನ್ನು ಆತ್ಮಗಳೆಂದು ಪರಿಗಣಿಸಬೇಕು. ಅದು ನಡುವೆ ಅಂಗಡಿಯಂತೆ ಹೊಳೆಯುತ್ತದೆ, ಅದಕ್ಕಾಗಿಯೇ ಇಲ್ಲಿ ಹಾಗೆ. ಆದರೆ ನಮಗೆ ಆ ಶಕ್ತಿ ಇಲ್ಲ. ಆದ್ದರಿಂದ ನಿಮ್ಮನ್ನು ಆತ್ಮ ಎಂದು ಪರಿಗಣಿಸಿದ ನಂತರ ನಾವು ದೇವರುಗಳನ್ನು ನೆನಪಿಸಿಕೊಳ್ಳಬೇಕು. ಆತ್ಮಲೋಕ ಎಂದು ಕರೆಯಲ್ಪಡುವ ಚಿನ್ನದ ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ಪುಟ್ಟ ನಕ್ಷತ್ರದಂತೆ ಹೊಳೆಯುವ. ಆದ್ದರಿಂದ ನಾವು ನಮ್ಮನ್ನು ಆತ್ಮಗಳೆಂದು ಪರಿಗಣಿಸಬೇಕು. ನಾವು ಸಾಧ್ಯವಾದಷ್ಟು ದೇವರನ್ನು ಬೆಳಕಿನ ಬಿಂದುವಾಗಿ ನೆನಪಿಸಿಕೊಳ್ಳಬೇಕು. ವಾಸ್ತವವಾಗಿ ನಾವೆಲ್ಲರೂ ಮೊದಲು ಜನ್ಮ ಪಡೆದಾಗ ಸಂಪೂರ್ಣವಾಗಿ ಆತ್ಮಪ್ರಜ್ಞೆ ಹೊಂದಿದ್ದೆವು ಈ ಲೋಕದಲ್ಲಿ, ಮತ್ತು ಆಗ ಲೋಕವು ಮೊದಲು ಸ್ವರ್ಗವಾಗಿತ್ತು. 2500 ವರ್ಷಗಳ ನಂತರ ನಾವು ದೇಹ ಪ್ರಜ್ಞೆ ಹೊಂದಿದಾಗ ಈ ಜಗತ್ತು ನರಕವಾಗುತ್ತದೆ. ಆದ್ದರಿಂದ ಸ್ವರ್ಗದಲ್ಲಿ ನಾವು ಆತ್ಮಪ್ರಜ್ಞೆಯುಳ್ಳವರಾಗಿದ್ದ ಕಾರಣ ನಾವು ವಿಚಲಿತರಾಗಲಿಲ್ಲ. ಪರಸ್ಪರರ ಸೌಂದರ್ಯದಿಂದ ನಾವು ಸ್ವರ್ಗದಲ್ಲಿರುವ ಪುರುಷರು ಮತ್ತು ಮಹಿಳೆಯರು ಕೂಡ ತುಂಬಾ ಸುಂದರವಾಗಿದೆ. ಆದರೆ ನಮ್ಮ ಏಕಾಗ್ರತೆಯ ಶಕ್ತಿ ಅದು ನಮ್ಮ ಆತ್ಮಪ್ರಜ್ಞೆಯಿಂದಾಗಿ ಮಾತನಾಡುತ್ತದೆ. ಆದ್ದರಿಂದ ಈಗ ನಾವು ಆತ್ಮಪ್ರಜ್ಞೆ ಹೊಂದುವ ಮೂಲಕ ಆತ್ಮದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಆದ್ದರಿಂದ ಆತ್ಮಪ್ರಜ್ಞೆ ಹೊಂದುವ ಮೂಲಕ ವಾಸ್ತವವಾಗಿ ನಾವು ದೇವರನ್ನು ನೆನಪಿಸಿಕೊಳ್ಳುವುದರಿಂದ ಮಾತ್ರ ಆತ್ಮಪ್ರಜ್ಞೆ ಹೊಂದಬಹುದು. ಸಾಧ್ಯವಾದಷ್ಟು ನಿರಂತರವಾಗಿ ಮತ್ತು ಒಬ್ಬರನ್ನೊಬ್ಬರು ನೋಡುವ ಮೂಲಕ, ದೇಹವನ್ನು ನೋಡುವ ಬದಲು ಹುಬ್ಬುಗಳ ನಡುವೆ ಅವರೊಂದಿಗೆ ಸಂವಹನ ನಡೆಸುವಾಗ, ಏಕೆಂದರೆ ಆತ್ಮವು ಅಲ್ಲೇ ಇದೆ. ಆದ್ದರಿಂದ ಯಾವಾಗಲೂ ಒಬ್ಬರನ್ನೊಬ್ಬರು ಆತ್ಮವಾಗಿ ನೋಡಲು ಪ್ರಯತ್ನಿಸಿ. ಆ ಹಂತವನ್ನು ಸಾಧಿಸಲು ಪ್ರಯತ್ನ ಮತ್ತು ಸಮಯ ಬೇಕಾಗುತ್ತದೆ, ಆದರೆ ಪರಿಶ್ರಮದಿಂದ ಎಲ್ಲವೂ ಸಾಧ್ಯ. ಮತ್ತು ಆತ್ಮದಲ್ಲಿ ಬುದ್ಧಿಶಕ್ತಿಯಂತಹ 3 ಅಂಶಗಳಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು: ಮನಸ್ಸು ಮತ್ತು ಸೂರ್ಯ. ಆದ್ದರಿಂದ ಆಳವಾಗಿ ಬೇರೂರಿರುವ ನಂಬಿಕೆಯ ಆಧಾರದ ಮೇಲೆ ನಮ್ಮ ಮನಸ್ಸು ಆಲೋಚನೆಗಳನ್ನು ಸೃಷ್ಟಿಸುತ್ತದೆ, ಮತ್ತು ಆಳವಾಗಿ ಬೇರೂರಿರುವ ನಂಬಿಕೆಗಳನ್ನು ಸೂರ್ಯಸ್ಕಾರ್ ಮತ್ತು ಬುದ್ಧಿಶಕ್ತಿ ಎಂದು ಕರೆಯಲಾಗುತ್ತದೆ. ಅದು ಏನು ನಿರ್ಧರಿಸುವ ದೇವರ ಪಾತ್ರವನ್ನು ವಹಿಸುತ್ತದೆ: ಮನಸ್ಸನ್ನು ಪ್ರವೇಶಿಸಲು ಅಥವಾ ಸೂರ್ಯೋದಯವನ್ನು ಪ್ರವೇಶಿಸಲು. ಹಾಗಾಗಿ ಹಿಂದೂ ದೇವಾಲಯದಲ್ಲಿ ನೀವು ದೇವಾಲಯದ ಮಧ್ಯದಲ್ಲಿರುವ ಮುಖ್ಯ ಪ್ರತಿಮೆಯನ್ನು ಭೇಟಿ ಮಾಡಿ. ಅದರ ಹೊರಗೆ ನೀವು ಪ್ರತಿ ಬದಿಯಲ್ಲಿ ಇಬ್ಬರು ದೇವರುಗಳನ್ನು ಕಾಣುತ್ತೀರಿ. ಬುದ್ಧಿಶಕ್ತಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿರುವವರೆಗೆ ಅದು ಬುದ್ಧಿಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅದು ಪ್ರಬಲವಾಗಿದ್ದಾಗ ನಾವು ಪೂಜೆಗೆ ಅರ್ಹರಾಗಿದ್ದೆವು, ಅಂದರೆ ನಾವು ಮೊದಲ 2500 ವರ್ಷಗಳ ಕಾಲ ಸ್ವರ್ಗದ ನಿವಾಸವಾಗಿದ್ದೆವು. ಹಾಗಾಗಿ ಆ ಸಮಯದಲ್ಲಿ ನಮ್ಮ ಬುದ್ಧಿಶಕ್ತಿ ತುಂಬಾ ಮತ್ತು ಸಕ್ರಿಯ. ಆದರೆ ಅದರ ನಂತರ ನಮ್ಮ ಬುದ್ಧಿಶಕ್ತಿ ದುರ್ಬಲವಾಗುತ್ತದೆ. ಆದ್ದರಿಂದ ಮನಸ್ಸು ತಾನು ಹೇಳುವುದನ್ನು ಆಧರಿಸಿ ಆಲೋಚನೆಗಳನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ. ಬುದ್ಧಿಶಕ್ತಿಯ ಅನುಮತಿ ಪಡೆಯದೆ ಅದು ಏನು ಕೇಳಿದರು, ಏಕೆಂದರೆ ಬುದ್ಧಿಶಕ್ತಿ ಈಗ ಬಹುತೇಕ ಸತ್ತಂತೆ. ಮತ್ತು ಈಗ ನಾವು ಗಮನ ಹರಿಸಬೇಕು, ಏಕೆಂದರೆ ಅದು ಬುದ್ಧಿಶಕ್ತಿಯ ಕರ್ತವ್ಯ. ನಾವು ಒಳಗೆ ಏನೂ ಬರದಂತೆ ಎಚ್ಚರ ವಹಿಸಬೇಕು. ಬುದ್ಧಿಶಕ್ತಿಯ ಅನುಮತಿ ಇಲ್ಲದೆ ನಮ್ಮೊಳಗೆ ಪ್ರವೇಶಿಸಿ. ಹಾಗಾಗಿ ಬುದ್ಧಿಶಕ್ತಿಗೂ ಈಗ ಯಾವುದು ಸರಿ ಅಥವಾ ಯಾವುದು ತಪ್ಪು ಎಂದು ತಿಳಿದಿಲ್ಲ. ಆದ್ದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಬುದ್ಧಿಶಕ್ತಿಗೆ ಶಕ್ತಿಯನ್ನು ನೀಡುವ ದೇವರ. ಅದರ ಜೊತೆಗೆ ನಾವು ಕೇಳಬೇಕು. ಮುರಳಿ ಎಂಬ ದೇವರ ಜ್ಞಾನವು ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಿದೆ. ಬ್ರಹ್ಮಕುಂ ಧ್ಯಾನ ಕೇಂದ್ರಗಳು. ಆದ್ದರಿಂದ ಮುರಳಿಯನ್ನು ಕೇಳುವ ಮೂಲಕ ನಮಗೆ ಏನೆಂದು ತಿಳಿಯುತ್ತದೆ, ಸರಿ ಮತ್ತು ತಪ್ಪು. ಆದ್ದರಿಂದ ಪ್ರಾಥಮಿಕ ವಿಷಯವೆಂದರೆ ಎಲ್ಲಾ ಸಮಯದಲ್ಲೂ ಸಂಪೂರ್ಣ ಜಾಗೃತರಾಗಿರುವುದು, ಮತ್ತು ನೀವು ಏನೇ ಮಾಡಿದರೂ ದೇವರನ್ನು ಬೆಳಕಿನ ಬಿಂದುವಾಗಿ ಯಾವಾಗಲೂ ನೆನಪಿಸಿಕೊಳ್ಳಬೇಕು. ಆದ್ದರಿಂದ ನೀವು ಮಾಡಬಾರದು. ನೀವು ಮಾಡುವ ಕೆಲಸದಿಂದ ಗುಲಾಮರಾಗಬಹುದು, ಆದರೆ ಅದು ನಿಮ್ಮನ್ನು ಗುಲಾಮರನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಕೆಲಸದ ಬಗ್ಗೆ, ಆದ್ದರಿಂದ ಕರ್ಮಯೋಗವು ಅದರ ಬಗ್ಗೆ, ನೀವು ಅದರಿಂದ ದೂರವಿರಬೇಕು.
ನೀವು ಮಾಡುವ ಕೆಲಸ, ಏಕೆಂದರೆ ಕೆಲಸಕ್ಕೆ ಗುಲಾಮರಾಗುವುದರಿಂದ ನಾವು ಬುದ್ಧಿಶಕ್ತಿಯನ್ನು ಖಚಿತಪಡಿಸಿಕೊಳ್ಳಬಹುದು ಮತ್ತು ಅದು ನಿಮ್ಮನ್ನು ಇಂದ್ರಿಯ ಸುಖಗಳ ಗುಲಾಮರನ್ನಾಗಿ ಮಾಡುತ್ತದೆ. ನಂತರ ನೀವು ಆಗುತ್ತೀರಿ. 5ಕ್ಕೆ ವ್ಯಸನಿಯಾಗುವುದು ಕಡಿಮೆ ಕೋಪ, ದೊಡ್ಡ ಬಾಂಧವ್ಯ ಮತ್ತು ಅಹಂಕಾರ, ಇದು ದುರ್ಬಲಗೊಳಿಸುತ್ತದೆ. ಆತ್ಮವು ಅತ್ಯಂತ ತೀವ್ರವಾಗಿರುವುದರಿಂದ ಜಗತ್ತಿನ ಜನರು ಈಗ ಹೇಗಿದ್ದಾರೆಂದರೆ, ಸಾಧ್ಯವಾದಷ್ಟು ದೇವರ ಸ್ಮರಣೆಯಿಂದ ನಿಮ್ಮ ಆತ್ಮವು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ. ಅದು ಅಂತಿಮವಾಗಿ ಈ ಜಗತ್ತಿನಲ್ಲಿರುವ ಎಲ್ಲದರಿಂದಲೂ ಮತ್ತು ಎಲ್ಲರಿಂದಲೂ ಬೇರ್ಪಡುತ್ತದೆ. ಆತ್ಮವು ತುಂಬಾ ಶಕ್ತಿಶಾಲಿಯಾಗುವುದು ಹೀಗೆಯೇ. ನಂತರ ನೀವು ಸಾಮಾನ್ಯವಾಗಿ 10 ಗಂಟೆಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮುಗಿಸಲು ಸಾಧ್ಯವಾಗುತ್ತದೆ. ನೀವು 1-2 ಗಂಟೆಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಪೂರ್ಣಗೊಳಿಸಲು, ಏಕೆಂದರೆ ನಿಮ್ಮ ಏಕಾಗ್ರತೆಯ ಶಕ್ತಿಯು ಅದರ ಮಾತಿನ ಭಾಗವಾಗಲಿದೆ, ಏಕೆಂದರೆ ನೀವು ಇನ್ನು ಮುಂದೆ ಅದನ್ನು ಪಡೆಯುವುದಿಲ್ಲ. ಯಾವುದರಿಂದಲೂ ವಿಚಲಿತರಾಗುತ್ತೀರಿ ಮತ್ತು ನೀವು ನಿರಂತರವಾಗಿ ಹರ್ಷಿತದಿಂದ ಇರುತ್ತೀರಿ, ಏಕೆಂದರೆ ನೀವು ಪಡೆದರೆ ಕೆಲಸಕ್ಕೆ ವ್ಯಸನಿಯಾಗಿ ಅದು ಕೂಡ ನಿಮಗೆ ಶಕ್ತಿಯನ್ನು ತರುತ್ತದೆ. ಅದಕ್ಕಾಗಿಯೇ ನೀವು ಸ್ವಲ್ಪ ಸಮಯದ ನಂತರ ದಣಿದಿದ್ದೀರಿ ಎಂದು ಭಾವಿಸುತ್ತೀರಿ. ನೀವು ಮಾಡುತ್ತಿರುವ ಕೆಲಸದಿಂದ ಕೂಡ ನೀವು ಬೇರ್ಪಟ್ಟಿರುವುದರಿಂದ ನೀವು ಯಾವಾಗಲೂ ಹರ್ಷಚಿತ್ತದಿಂದ ಇರಲು ನಿಮ್ಮ ಮನಸ್ಸನ್ನು ದೇವರೊಂದಿಗೆ ಜೋಡಿಸುವ ಮೂಲಕ ಅದು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಶಕ್ತಿಯುತವಾಗಿಸುತ್ತದೆ ಮತ್ತು ಅದು ಹೆಚ್ಚಿನ ಏಕಾಗ್ರತೆಯ ಶಕ್ತಿಯೊಂದಿಗೆ ಆತ್ಮಕ್ಕೆ ಹೋಗುತ್ತದೆ. ಆದ್ದರಿಂದ ಇದು ನಿಮಗೆ ತುಂಬಾ ಸುಲಭವಾಗುತ್ತದೆ. ಯಾರೂ ಊಹಿಸುವುದಕ್ಕಿಂತ ವೇಗವಾಗಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು. ನೀವು ತುಂಬಾ ಯಶಸ್ವಿ ವ್ಯಕ್ತಿಯಾಗಿ ವಿಫಲರಾಗುವುದು ಹೀಗೆಯೇ. ಆದ್ದರಿಂದ ನೀವು ಮಾಡಬೇಕಾಗಿರುವುದು ನೀವು ಯಾವಾಗಲೂ ಜಾಗೃತರಾಗಿರುತ್ತೀರಿ ಎಂದು ಖಚಿತಪಡಿಸಿಕೊಳ್ಳುವುದು. ನಿಮ್ಮ ಮನಸ್ಸು ಯಾವಾಗಲೂ ದೇವರೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಆದ್ದರಿಂದ ನೀವು ಎಲ್ಲದರಿಂದ ಬೇರ್ಪಟ್ಟಾಗ, ನೀವು ಇನ್ನು ಮುಂದೆ ಯಾವುದರಿಂದಲೂ ಅಥವಾ ಯಾರಿಂದಲೂ ವಿಚಲಿತರಾಗದಿದ್ದಾಗ ಇದ್ದಕ್ಕಿದ್ದಂತೆ ನಿಮಗೆ ಶಕ್ತಿ ಬರುತ್ತದೆ, ಎಲ್ಲರನ್ನೂ ಮತ್ತು ಎಲ್ಲವನ್ನೂ ನಿಮ್ಮ ಕಡೆಗೆ ಆಕರ್ಷಿಸಲು. ಆದ್ದರಿಂದ ರಹಸ್ಯವೆಂದರೆ ನಿರ್ಲಿಪ್ತತೆ ಮತ್ತು ಅದನ್ನು ಸಾಧಿಸುವ ಮಾರ್ಗವೆಂದರೆ ಹಿಂದೂಗಳು ಶಿವ ಎಂದು ಕರೆಯುವ ಏಕೈಕ ದೇವರೊಂದಿಗೆ ಮಾತ್ರ ನಿಮ್ಮನ್ನು ಜೋಡಿಸಿಕೊಳ್ಳುವ ಮೂಲಕ. ಮುಸ್ಲಿಮರಿಂದ ಮತ್ತು ಕ್ರಿಶ್ಚಿಯನ್ನರಿಂದ ಸ್ವರ್ಗೀಯ ದೇವರು ಕೇವಲ ಒಂದು ಬೆಳಕಿನ ಬಿಂದು. ಚಿನ್ನದ ಕೆಂಪು ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ನೀವು ನಕ್ಷತ್ರದಂತೆ ದೇವರನ್ನು ನೆನಪಿಸಿಕೊಳ್ಳಬೇಕು. ಚಿನ್ನದ ಕೆಂಪು ಬಣ್ಣದ ಆಕಾಶ. ಆದ್ದರಿಂದ ನೀವು ನಿಮ್ಮನ್ನು ಸಜ್ಜುಗೊಳಿಸಲು ಬೇಕಾಗಿರುವುದು ಇಷ್ಟೇ. ವೃತ್ತಿಪರವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಹಳ ಯಶಸ್ವಿ ವ್ಯಕ್ತಿಯಾಗಿರಿ, ಏಕೆಂದರೆ ನಿರ್ಲಿಪ್ತರಾಗುವ ಮೂಲಕ ಎಲ್ಲದರಿಂದ ನಿಮ್ಮ ಆತ್ಮವು ತುಂಬಾ ಶಕ್ತಿಶಾಲಿಯಾಗುತ್ತದೆ. ನೀವು ಸ್ವರ್ಗದಲ್ಲಿ ಜನಿಸುವಿರಿ. ಆರಂಭದಲ್ಲಿ ನೀವು 2500 ವರ್ಷಗಳ ಕಾಲ ಸ್ವರ್ಗದ ಶ್ರೀಮಂತಿಕೆಯನ್ನು ಆನಂದಿಸಬಹುದು. ಓಂ ಶಾಂತಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಇದನ್ನು ನೋಡಿ ಆನಂದಿಸಬಹುದು. ಈ ಓಂ ಶಾಂತಿಯಿಂದ ಪ್ರಯೋಜನ ಪಡೆಯಬಹುದು. ದಯವಿಟ್ಟು ಹತ್ತಿರದ ಕೇಂದ್ರಕ್ಕೆ ಧಾವಿಸಿ, ಏಕೆಂದರೆ ಅಲ್ಲೇ ಇದೆ. ದೇವರ ಜ್ಞಾನದ ನೇರ ಮಾಹಿತಿ ಸಂಪೂರ್ಣವಾಗಿ ಲಭ್ಯವಿದೆ ಮತ್ತು ನೀವು ಸಹ ಪ್ರವೇಶಿಸಬಹುದು. ನೀವೇ ಗೂಗಲ್ ಮಾಡುವ ಮೂಲಕ ಆನ್ಲೈನ್ನಲ್ಲಿ ಹುಡುಕಿ. ಅವುಗಳಲ್ಲಿ ಕೆಲವರ ಲಿಂಕ್ಗಳನ್ನು ನಾವು ಕೆಳಗಿನ ವಿವರಣೆಯಲ್ಲಿ ನೀಡುತ್ತೇವೆ. ದಯವಿಟ್ಟು